ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ಸಿಂಪಲ್ಲಾಗಿ ಈಸಿಯಾಗಿರುವ ಒಂದು ಕ್ರೋಶಾ ಕುಚ್ಚು ಡಿಸೈನನ್ನು ಕಲಿಯೋಣ ಬನ್ನಿ. ಶುರುವಿಗೆ 6 ಸ್ಟ್ರಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಈ ರೀತಿಯಲ್ಲಿ. ಇನ್ನು ಅದರ ಪಕ್ಕದಲ್ಲೇ 2 ಚೈನ್ ಸ್ಟಿಚ್ಚು ಹಾಕಿಕೊಳ್ಳೋಣ. 1 2 ಚೈನ್ ಸ್ಟಿಚ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಪಕ್ಕದಲ್ಲೇ ಟೋಟಲ್ 6 ಟೈಮ್ಸ್ ಮಾಡಿಕೊಳ್ಬೇಕು. ಈಗ ನಂದು 2 ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. ಇನ್ನು 4 ಟೈಮ್ಸ್ ಮಾಡಿಕೊಳ್ತೀನಿ ನಾನು ಪಕ್ಕದಲ್ಲೇ. ಈ ಡಿಸೈನ್ ಬಿಗಿನರ್ ಫ್ರೆಂಡ್ಲಿ ಡಿಸೈನ್ ಆಗಿರ್ತದೆ. ಈಗ ತಾನೇ ಕುಚ್ಚು ಕಲಿತವರು ಕೂಡ ಈ ಡಿಸೈನನ್ನು ಹಾಕಬಹುದು. ಸಿಂಗಲ್ ಸ್ಟೆಪ್ಪು ಡಿಸೈನ್ ಆಗಿರ್ತದೆ ಈ ಡಿಸೈನು. 4th ಒನ್. ತುಂಬ ಸುಲಭ ಇದೆ. ಇವತ್ತಿನ ನೀಡಲ್ ನಂಬರ್ 10.075 mm ನಾನು ಯೂಸ್ ಮಾಡಿದ್ದು. 4th ಆಯಿತಾ. 5th ಒನ್. ಈಗ 5th ಇದನ್ನು ಹಾಕಿಕೊಳ್ತಾ ಇದ್ದೀನಿ. ಇನ್ನು ಇದು 6th ಒನ್. ಫಸ್ಟ್ ಇದು 2 ಚೈನ್ ಹಾಕ್ಕೊಂಡಿದ್ವಲ್ಲ, ಅದನ್ನು ಒಂದು ಕಂಬದಾಗೆ ಕನ್ಸಿಡರ್. ಅದು ಸೇರಿದರೆ 6 ಡಬಲ್ ಕ್ರೋಶೆ ಆಗಿರ್ತದೆ ನಮ್ಮದು ಟೋಟಲ್. ಇಲ್ಲಿಗೆ 6 ಡಬಲ್ ಕ್ರೋಶೆ ಆಯಿತು. ದಾರವನ್ನು ಮೇಲಕ್ಕೆ ಎತ್ತಿ ಇದಕ್ಕೆ 4 ಬೀಡ್ ಇನ್ಸರ್ಟ್ ಮಾಡಿಕೊಳ್ಳೋಣ. 4 ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟು ಈಗ ನೋಡ್ಕೊಳ್ಳಿ ಎಲ್ಲಿ ಏನು ಮಾಡಬೇಕು ಅಂತ. ಈ ರೀತಿ ದಾರ ಇರ್ತದಲ್ವಾ, ಇಲ್ಲಿ ಈ ಬೀಡ್ಸಿನ ಹಿಂಬದಿಗೆ ಬರಬೇಕು. ಈ ರೀತಿಯಲ್ಲಿ ಬೀಡ್ಸಿನ ಹಿಂಬದಿಗೆ ಬಂದು ಲಾಕ್ ಮಾಡಿಕೊಂಡ್ರೆ ಆಯಿತು. ಈ ರೀತಿಯಲ್ಲಿ ಬಂದುಬಿಟ್ಟು ಲಾಕ್ ಮಾಡಿಕೊಳ್ಳೋದು. ಹೀಗೆ ನೋಡಿ, ಈ ರೀತಿಯಲ್ಲಿ ಲಾಕ್ ಮಾಡ್ಕೊಳ್ಳೋದು ಬೀಡ್ಸಿನ ಹಿಂಬದಿಯಿಂದ. ಈಗ ಇಲ್ಲಿ ಈ ರೀತಿಯಾಗಿ ಫಾರ್ಮ್ ಆಗಿರ್ತದೆ ನೋಡಿ, ಈ ರೀತಿಯಲ್ಲಿ ಫಾರ್ಮ್ ಆಗಿರ್ತದೆ. ನೆಕ್ಸ್ಟ್ 4 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 ಚೈನ್ ಸ್ಟಿಚ್ ಹಾಕಿ ಇಲ್ಲೊಂದು ಬೀಡ್ಸಿನ ಪಕ್ಕದಲ್ಲೇ ಬಂದು ಈ ರೀತಿಯಲ್ಲಿ ಸಿಂಗಲ್ ಕ್ರೋಶೆ ಹಾಕಿಕೊಳ್ಬೇಕು. ಈ ರೀತಿಯಾಗಿ ಒಂದು ಕ್ರೋಶೆ ಆಯಿತು, ಒಂದು ಫ್ಲವರ್ ಬೀಡಿದ್ದಾಯಿತು. ಇನ್ನೀಗ ಇನ್ನೊಮ್ಮೆ 4 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಇದೇ ರೀತಿ 3 ಬೀಡಿಗೆ ನಾವು ಮಾಡಿಕೊಳ್ಬೇಕು. 4 ಬೀಡಿಗೆ ಮಾಡಿಕೊಳ್ಳಿಕ್ಕಿಲ್ಲ. 3 ಆಯಿತು. ಇದು 4th ಒನ್. ಇಲ್ಲಿ ಅದರ ಪಕ್ಕದ ಬೀಡಿಗೆ ನೋಡಿ ಈ ರೀತಿಯಲ್ಲಿ ಬಂದುಬಿಟ್ಟು ಅಲ್ಲೇ ಪಕ್ಕದ ಬೀಡಿಗೆ ಬಂದುಬಿಟ್ಟು ಈ ರೀತಿಯಾಗಿ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಕಾಣ್ತದಲ್ವಾ? ಇಲ್ಲೀಗ 2 ಬೀಡಿಗೆ ಆಗಿದೆ. ಇನ್ನೊಂದು ಬೀಡಿಗೆ ಮಾಡಿಕೊಳ್ಳೋಣ. 1 2 3 4 ಮಾಡಿ ಇಲ್ಲೇ ಪಕ್ಕದಲ್ಲೇ ಆ ಬೀಡಿನ ಪಕ್ಕದಲ್ಲೇ ಈ ರೀತಿಯಾಗಿ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. 3 ಬೀಡ್ಸಿಗೆ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ಇನ್ನು ನೆಕ್ಸ್ಟ್ ಇನ್ನೊಂದು ಸತಿ ದಾರ ಸುತ್ತಿಕೊಂಡು ಇಲ್ಲೇ ಈ ಬೀಡಿನ ಪಕ್ಕ ಎಲ್ಲಿಗೆ ಬರ್ತದೆ ಅಂತ ಇಲ್ಲಿಗೆ ಬರ್ತದಲ್ವ,
ಇಲ್ಲ ಗೊತ್ತಾ 6 ಟೈಮ್ಸ್ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ ಪಕ್ಕದಲ್ಲೇ. ಈಗ ಫಸ್ಟ್ ಇದು ಡಬಲ್ ಕ್ರೋಶೆ ಮಾಡಿಕೊಂಡು ಆದ ತಕ್ಷಣ ಯಾವ ರೀತಿ ಕಾಣಿಸ್ತದೆ ಅಂತ ನೋಡೋಣ. ಈ ರೀತಿಯಾಗಿ ಕಾಣಿಸ್ತದೆ. ಇನ್ನೀಗ ಅದರ ಪಕ್ಕದಲ್ಲೇ ಸೆಕೆಂಡಿನ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಾಗಿ ಅಲ್ಲೇ ಪಕ್ಕ ಮಾಡಿಕೊಂಡ್ರೆ ಆಯಿತು. 2 ಆಯಿತು. ಇದು 3. ಪೂರ್ತಿ ಸಾರಿಯಲ್ಲಿ ಈ ರೀತಿ ಮಾಡಿಕೊಂಡು ಹೋಗ್ಬೋದು. ಕುಚ್ಚು ಬೇಕಾದರೆ ಕುಚ್ಚಿಗೆ ಒಂದು ಆಪ್ಷನ್ ಬಿಟ್ಕೋಬೋದು. ಇಲ್ಲ ಕುಚ್ಚು ಪ್ಯಾಡ್ ಅಂತಂದರೆ 6 ಡಬಲ್ ಕ್ರೋಶೆ ಆದ ತಕ್ಷಣ ಇದೇ ರೀತಿ 4 ಬೀಡ್ ಹಾಕಿಕೊಂಡು ಫ್ಲವರಿನಾಗೆ ಸಣ್ಣದು ಮಾಡಿಕೊಳ್ತಾ ಹೋಗ್ಬೋದು. ಅದು ನಿಮ್ಮ ಇಷ್ಟಕ್ಕೆ ಪಟ್ಟ ಹಾಗೆ ವೇರಿಯೇಷನ್ ಮಾಡಿಕೊಳ್ಬೋದು. ಗೋಲ್ಡ್ ಬೀಡ್ ಬೇಡ ಅಂದರೆ ಕ್ರಿಸ್ಟಲ್ ಬೀಡ್ ಕೂಡ ಯೂಸ್ ಮಾಡಿಕೊಳ್ಬೋದು. ಇಲ್ಲಾಂದರೆ ಕಲರ್ ಬೀಡ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಿಮ್ಮ ಚಾಯ್ಸ್ ಬೀಡ್ಗಳನ್ನು ಚಾಯ್ಸ್ ಮಾಡಿಕೊಳ್ಳೋದು. ನಾನಿಲ್ಲಿ ಗೋಲ್ಡ್ ಬೀಡು ಚಾಯ್ಸ್ ಮಾಡಿಕೊಂಡೆ. ನನ್ನ ಹತ್ರ ಗೋಲ್ಡ್ ಬೀಡ್ ಇತ್ತು ಅನ್ನೋ ಕಾರಣಕ್ಕೆ. ನೀವು ನೋಡಿಕೊಂಡು ಚಾಯ್ಸ್ ಮಾಡ್ಬೋದು. ನಾನಿಲ್ಲಿ ಕುಚ್ಚು ಕಟ್ಟುವ ಆಪ್ಷನ್ ಕೂಡ ತೋರಿಸ್ತೀನಿ. ಇಲ್ಲಿಗ ನಂದು 5 ಡಬಲ್ ಕ್ರೋಶೆ ಆಯಿತು. ಇದು 6th ಒನ್, 6th ಡಬಲ್ ಕ್ರೋಶೆ. 6th ಡಬಲ್ ಕ್ರೋಶೆ ಆದಮೇಲೆ ವರ್ಕ್ ಯಾವ ರೀತಿ ಕಾಣ್ತದೆ ಅಂತ ನೋಡೋಣ. ಈ ರೀತಿಯಾಗಿ ಕಾಣಿಸ್ತದೆ ನೋಡಿ ವರ್ಕ್. ಇನ್ನೀಗ ಕುಚ್ಚು ಕಟ್ಟಲಿಕ್ಕೆ ಆಪ್ಷನ್ ಮಾಡಿಕೊಳ್ಳೋಣ. ಇಲ್ಲಿ 3 ಚೈನ್ ಸ್ಟಿಚ್ ಹಾಕಿಕೊಳ್ತೀನಿ. 1 2 3 ಚೈನ್ ಸ್ಟಿಚ್ ಹಾಕಿ 6 ಟೈಮ್ಸ್ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿ ಎಲ್ಲಿಗೆ ಬರ್ತದೆ ಅಂತ ನೋಡಿ. ಇದು ಎಲ್ಲಿಗೆ ಬರ್ತದೆ ಇಲ್ಲ ಗೊತ್ತಾ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ 6 ಟೈಮ್ಸ್. ಎವ್ರಿ ಟೈಮು 6 ಡಬಲ್ ಕ್ರೋಶೆ ಕಂಪಲ್ಸರಿ ಆಗಿರ್ತದೆ. ಒಂದು ಸತಿ ಈ ರೀತಿಯಲ್ಲಿ ಮಾಡಿ 6 ಡಬಲ್ ಕ್ರೋಶೆ ಹಾಕಿ ಫ್ಲವರ್ ಹಾಕಿಕೊಳ್ಳೋಣ. ಮತ್ತೊಮ್ಮೆ 6 ಡಬಲ್ ಕ್ರೋಶೆ ಹಾಕಿ ಕುಚ್ಚು ಕಟ್ಟಲಿಕ್ಕೆ ಆಪ್ಷನ್ ಇಟ್ಕೊಳ್ಳೋಣ. ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಮಾಡೋಣ. ಎಲ್ಲ ಕಟ್ಟಿ ಆದಮೇಲೆ ಈ ಡಿಸೈನ್ ಈ ರೀತಿಯಾಗಿ ಕಾಣಿಸ್ತಿದೆ ನೋಡಿ. ನಿಮ್ಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.